ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವೆಲ್ಲ ಇಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲರಿಗೂ ಬಂದ್ಬಿಟ್ಟು ಫನ್ನಾಗಿ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಸೀರಿಯಸ್ ಆಗಿ ತೊಗೊಬೇಡಿ. ಸೊ ನಾವೇ ಒಂದು ಎಕ್ಸ್ಪೆಕ್ಟೇ ಮಾಡಿಲ್ಲ ಸೊ ಈ ಬ್ಲಾಗ್ ಬರುತ್ತೆ ಅಂತ ಅಂದ್ಬಿಟ್ಟು. ನಾನು ಫೋನಲ್ಲಿ ಮಾಡ್ತಿರೋದು. ಸೊ ಗೋಪ್ರೋನು ತಂದಿಲ್ಲ, ಸೊ ನಾನು ಹೆಲ್ಮೆಟು ತಂದಿಲ್ಲ. ಮೇಡಮ್ ಬಂದ್ಬಿಟ್ಟು ಎಲ್ಲೋಗಿದ್ದೆ ನೀನೇ ಹೇಳು. ಎಲ್ಲೋಗಿದ್ದೆ? ಕೆಲ್ಸಕ್ಕೆ. ಕೆಲ್ಸದಿಂದ ಇಲ್ಲಿ ಹೆಂಗ್ ಬಂದೆ? ಇಲ್ಲಿ ನೀನ್ ಕರ್ಕೊ ಬಂದೆ. ಅದೇ ಹೆಂಗ್ ಕರ್ಕೊಂಬಂದೆ? ಗಾಡಿಯಲ್ಲಿ. ಯಾವ ಗಾಡಿಯಲ್ಲಿ? RX ಗಾಡಿಯಲ್ಲಿ. ಎಲ್ಲಿ? ಇಲ್ಲಿ. ಸೊ RX. ಸೊ ಇವತ್ತೇ ಬಂದ್ಬಿಟ್ಟು ನೋಡ್ತಿದ್ಯಲ್ಲ, ಗಾಡಿ ರೆಡಿ ಮಾಡ್ಬಿಟ್ಟು. ಗಾಡಿ ರೆಡಿ ಆಗಿದ್ರಿಂದ ಇವತ್ತೇ ನೋಡ್ತಾ ಇರೋದು. ಪೂಜೆ ಇತ್ತು, ಪೂಜೆಗೂ ಕರ್ಕೊಂಡೋಗಿಲ್ಲ ಮೇಡಮ್ನ. ಅದ್ರಲ್ಲಿ ಟೆನ್ಷನ್ ಅಲ್ಲಿ ಇದ್ದಾರೆ. ಸೊ ಅದಕ್ಕೆ ಅಂದ್ಬಿಟ್ಟು ಕೂಲ್ ಮಾಡ್ಬೇಕಂತ ಅಂದ್ಬಿಟ್ಟು ನನ್ನ ಬಿಟ್ಟು ಇವ್ರು ಮಾತ್ರ ಹೋಗಿ ಗಾಡಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಕೂಲ್ ಮಾಡ್ಬೇಕಂತ ಅಂದ್ಬಿಟ್ಟು ಮೇಡಮ್ನ ಹೋಗ್ಬಿಟ್ಟು ಕರ್ಕೊಂಬಂದೆ. ಸೊ ಅವಳ ಆಫೀಸಿಂದ ನಾವು ಬಂದ್ಬಿಟ್ಟು ರೋಲೆಕ್ಸ್ ಅಂತ ಏನಕ್ಕೆ ಇಕ್ಕಿದ್ದೀವಿ ಹೆಸರು? ನಾನೆಲ್ಲ ರೋಲೆಕ್ಸ್ ಅಲ್ಲಿ ಫಸ್ಟ್ ಲೆಟ್ರ್ ಏನು? R. ಲಾಸ್ಟ್ ಲೆಟ್ರು X. ಇದಲ್ಲೇ ಬರ್ತಿದೆ RX ಅಂತ. ಅದಕ್ಕೆ ಬಂದ್ಬಿಟ್ಟು ರೋಲೆಕ್ಸ್ ಅಂತ ಇಕ್ಕಿದ್ದೀನಿ. ಸೊ ಹೆಸರು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ಸೊ ಗಾಡಿಗೆ ಬಂದ್ಬಿಟ್ಟು ನಾನು ಫುಲ್ ರೀಸ್ಟೋರೇಷನ್ ಮಾಡಿರೋದು. ಸೊ ಎಲ್ಲರೂ ಎಷ್ಟು ಪ್ರೈಸ್ ಅಂತ ಕೇಳ್ತಿದ್ದಾರೆ. ಎಷ್ಟು ಪ್ರೈಸು? ಅದು ಯಾಕ್ರಿ ಕೇಳ್ತೀರಾ? 1,80,000 80 ಆಯಿತು. ಬಟ್ ಆದರೆ ಇನ್ನೂ ನಂಬರ್ ಪ್ಲೇಟ್ ಹಾಕಿಲ್ಲ. ನಂಬರ್ ಪ್ಲೇಟ್ ಬರ್ತಿದೆ ಅಂದಿವೆ. ಸೊ ನಂಬರ್ ಪ್ಲೇಟ್ ಹಾಕಬೇಕು. ಸೊ ಅದು ಗೌರ್ಮೆಂಟಿಂದಾನೇ ಬರಬೇಕಲ್ಲ. ಸೊ ಎಲೆಕ್ಷನಿಂದ ಸ್ವಲ್ಪ ಬಂದ್ಬಿಟ್ಟು ಡಿಲೇ ಆಗ್ತಿದೆ ಅಷ್ಟೇ. ಸೊ ಕಂಪ್ಲೀಟಾಗಿ ರೀಸ್ಟೋರೇಷನ್ ಆಲ್ರೆಡಿ ರೀಸ್ಟೋರೇಷನ್ ಆಗಿತ್ತು ಒಂದು 50%. ಬಟ್ ನಾನು ಒಂದು 100% ಆಗಿ ಕೊಡಬೇಕಂತ ಅಂದ್ಬಿಟ್ಟು ಮಾಡಿದ್ದೀನಿ. ಕಂಪ್ಲೀಟ್ 100% ಕಂಪ್ಲೀಟ್ ಆಗಿಲ್ಲ. ಸೊ ತುಂಬ ಜನ ಬಂದ್ಬಿಟ್ಟು ಕೇಳ್ತಿದ್ರು RX ಬ್ಲಾಗ್ ಮಾಡಿ ಅಂತ. ಸೊ ಅದಕ್ಕೆ ಸಡನ್ ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ನೋಡಿರ್ತೀರಾ ಅನ್ಸುತ್ತೆ. ಸೊ ಕಿಚ್ತಾವಳೆ ಹಿಂದೆ ಇಟ್ಕೊಂಡು ಹೆಂಗ್ ಕಿಚ್ತಾವಳೆ ಗೊತ್ತಾ? ನನ್ನ ಹೊಟ್ಟೆನ ಇಟ್ಕೊಂಡು ಅಂತ ಕಿಚ್ತಾವಳೆ. ಮತ್ತೆ ಎಷ್ಟು ಸ್ಪೀಡ್ ಆಗೋದ್ರ ಗೊತ್ತಾ? ಎಷ್ಟು ಸ್ಪೀಡು? ಮಿನಿಮಮ್ ಆದ್ರೂ ಒಂದು 60-80 ಅಷ್ಟೇ. 80ನೂ ಇಲ್ಲ, 60ನೇ. ಅದು ಹೆಲ್ಮೆಟ್ ಇಲ್ಲ. ನಮ್ಮ ಕಡೆಯಿಂದ ಸಾರಿ ಕೇಳ್ಕೊಂತೀವಿ. ಸಾರಿ ಹೇಳು. ಸಾರಿ, ಹೆಲ್ಮೆಟ್ ಹಾಕಿಲ್ದಲ್ಲೇ ಓಡಿಸಿದ್ದಕ್ಕೆ ಸಾರಿ. ಸೊ ಸೇಫಾಗಿ ರೈಡ್ ಮಾಡಿ. ಸೊ ಹೆಲ್ಮೆಟ್ನ ವೇರ್ ಮಾಡಿ. ಸೊ ಇಲ್ಲೇ ಓಡಾಡ್ಬೇಕಂತ ಅಂದ್ಬಿಟ್ಟು ಹೆಲ್ಮೆಟ್ ಹಾಕಿಲ್ಲ. ಸೊ ನಂತರ ಕೇರ್ಲೆಸ್ ಆಗಿರಬೇಡಿ. ಸೊ ಇದೊಂದು ವಿಡಿಯೋ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸಾರಿ ಕೇಳ್ಕೊತೀವಿ. ಮತ್ತೆ ಪಾಪ ಏನು ನಾನು ಓಡಿಸ್ಲಾ? ಬೇಡ ಮನೆಗೆ ಹೋಗೋಣ ಬಾ. ಇರು, ಟೈಮ್ ಆಯ್ತು ಬಾ. ಪೆಟ್ರೋಲ್ ಇದೆ ಅಂತ ಏನೋ ಗೊತ್ತಿಲ್ಲ. ಬಾ ಮನೆಗೆ ಹೋಗ್ತಾ ಪೆಟ್ರೋಲ್ ಹಾಕ್ಬಿಟ್ಟು ಹಂಗೆ. ನನ್ನ ಡ್ರೀಮ್ ಬೈಕ್ ಗೊತ್ತಾ ಇದು? ಇಸ್ಕೋಬೇಕು ಅಂತಿದ್ದೆ ನಾನು. ಎಲ್ಲ ಡ್ರೀಮ್ ಬೈಕು ಅಷ್ಟೇ. ನನ್ನ ಡ್ರೀಮ್ ಬೈಕು ಇತ್ತು. ನನ್ನ ಡ್ರೀಮ್ ಬೈಕ್ ಅಂತ ಇದ್ದಿಲ್ಲ. 4 ತಿಂಗಳು ಮುಂಚೆ ಇದನ್ನು ಎಲ್ಲೇ ಬೇಕು. ಸೊ ಈ ಬ್ಲಾಗಲ್ಲಿ ನಾನು ಬಂದ್ಬಿಟ್ಟು ಮೆನ್ಷನ್ ಮಾಡ್ತೀನಿ. 4 ತಿಂಗಳು 3 ತಿಂಗಳು ಮುಂಚೆ ತಾನೇ ನನ್ನ ವರ್ಕ್ ಪ್ಲೇಸಲ್ಲಿ ಬಂದ್ಬಿಟ್ಟು ಒಬ್ಬರು ಬಂದ್ಬಿಟ್ಟು ಅಜೀಪ್ ಮಾಡಿಬಿಟ್ರು. ಏನಂತಂದರೆ ಅವ್ರ ಹತ್ರ RX ಇತ್ತು ಬ್ಲ್ಯಾಕ್ ಕಲರು. ಸೊ ಅವ್ರಿಗೆ ಗೊತ್ತಿಲ್ಲ, ಅವತ್ತು ಬಂದ್ಬಿಟ್ಟು ಅವ್ರ ರಜಾ. ಓಕೆನಾ? ಮೋಸ್ಟ್ಲಿ ನೋಡ್ತಾರೆ ಏನೋ ಗೊತ್ತಿಲ್ಲ ಈ ವಿಡಿಯೋ. ಸೊ ಅವ್ರು ಬಂದ್ಬಿಟ್ಟು ರಜಾ. ಸೊ ರಜದಲ್ಲಿ ಇರುವಾಗ ನನ್ನ ಸೂಪರ್ವೈಸರ್ ಇಬ್ಬರು ಇರ್ತಾರೆ. ಆಚೆ ಬಂದ್ಬಿಟ್ಟು ಗಾಡಿ ತೆಗೆದ್ರು. ವಿಡಿಯೋ ಮಾಡಿ ಹಾಕಿದ್ದಲ್ಲ. ಹಾಂ, ಅದು ರೀಲ್ಸಲ್ಲಿ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡಿ ಬೇಕಂದರೆ. ಬ್ಲ್ಯಾಕ್ ಕಲರ್ RXು. ಏನಂದರೆ ನಮ್ಮ ಸೂಪರ್ವೈಸರ್ ಬಂದ್ಬಿಟ್ಟು ಗಾಡಿ ಆಚೆ ತೆಗೆದ್ರು. ಸೊ ತೆಗ್ಬಿಟ್ಟು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ನಾನು ತಗೊಂಡು ಹೋಗ್ಬಿಟ್ಟು ಮಾರನೇ ದಿವಸ ಅವ್ರಿಗೆ ಗೊತ್ತಾಯಿತು ನಾನು ಬಂದ್ಬಿಟ್ಟು ರೀಲ್ಸಲ್ಲೆಲ್ಲ ಆಗ್ಬಿಟ್ಟೆ. ಸೊ ಯಾಕೆ ಗಾಡಿ ಕೊಟ್ಟೆ ಅಂತ ಅಂದ್ಬಿಟ್ಟು ಅವ್ರಿಗೆ ಬೈದರು. ಸೊ ನಂಗೆ ಒಂಥರ ಆಯಿತು, ಈಸ್ಕೊಂಡ್ರೆ ಈ ಗಾಡಿ ಈಸ್ಕೊಬೇಕು, 4 ತಿಂಗಳಷ್ಟರಲ್ಲಿ ಇಳಿಸ್ಬೇಕು ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇಳಿಸಿದ್ವಿ ಗಾಡಿ. ಟೈಮ್ ಆಯ್ತು ಬಾ ಮನೆಗೆ ಹೋಗೋಣ. ಇಷ್ಟು ಬೇಗ ಇನ್ನೊಂದು ರೌಂಡ್
ಬೇಡ 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 ನೋ 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 ಫಸ್ಟ್ ರೌಂಡೇ ಹೆಲ್ಮೆಟ್ ಇಲ್ಲ ಬಾ ಮನೆಗೆ ಹೋಗೋಣ ಬಾ ಸರಿ ಗಾಯ್ಸ್ ಬಾಯ್ 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 ಬಾಯ್